ನಾವು ಇವತ್ತು ಅಗ್ರದಲ್ಲಿ ಒಂದು ಹೆಣ್ಮಗಕ್ಕೆ ಅನ್ಯಾಯ ಆಗಿದೆ. ಯಾಕೆ ನಾವು ಈ ರೀತಿ ಹೋರಾಟಗಳು ಮಾಡ್ತೀವಿ ಅಂತೇಳಿದ್ರೆ, ಇತ್ತೀಚೆಗೆ ಈ ಸರ್ಕಾರ ಬಂದಾಗ ನಿಂಕ ಭಾಳ ಅತ್ಯಾಚಾರಗಳು, ಮರ್ಡ್ರ್ಗಳು, ರೇಪ್ಗಳು ಈ ಥರ ಆಗ್ತದೆ. ಇಂಥ ಸರ್ಕಾರ ನಾಚಿಕೆ ಆಗಬೇಕು ಅವ್ರಿಗೆ. ಇಂಥ ಸರ್ಕಾರಕ್ಕೆ, ಈ ಸರ್ಕಾರದಿಂದ ಭಾಳ ತೊಂದರೆ ಆಗಿದೆ. ಈಗ ಆ ಒಂದು ಹೆಣ್ಮಗಿಗೆ ಅನ್ಯಾಯ ಆಗಿದೆ ಅಂತ ತಕ್ಷಣವೇ ಹೋಮ್ ಮಿನಿಸ್ಟ್ರ್ ಅಲ್ಲಿಗೆ ಹೋಗಬೇಕಾಗಿತ್ತು. ಸ್ಥಳಕ್ಕೆ ಹೋಗಿ ಭೇಟಿ ಮಾಡಿ ಅವ್ರದ್ದು ಕುಂದುಕೊರತೆಗಳನ್ನು ವಿಚಾರಿಸಿ ಅಲ್ಲಿ ಬಂದಿದ್ದರೆ ಹೋಮ್ ಮಿನಿಸ್ಟ್ರು, ಅದೇ ನಮ್ಮ ದಲಿತ ಸಮುದಾಯ ಆಗಿರೋಂಥ ಹೋಮ್ ಮಿನಿಸ್ಟ್ರು ಯಾಕೆ ಇವರು ಕಣ್ಣು ಮುಚ್ಕೊಂಡು ಮನೆಯಲ್ಲಿದ್ದಾರೆ ಅಂಥೇಳಿ ನಮಗೆ ಭಾಳ ಬೇಸರ ಆಗ್ತದೆ. ಇದೇ ರೀತಿ ನೀವು ಮುಂದಿನ ದಿನಗಳಲ್ಲಿ ನೀವು ಏನಾನ ಇದೇ ರೀತಿ ಇಡೀ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಇದ್ದರೆ ನಾವು ಸಹಿಸೋದಿಲ್ಲ. ಬಹುಜನ ಸಮಾಜ ಪಾರ್ಟಿ ಇಡೀ ರಾಜ್ಯದಂಥ ಎಲ್ಲ ನಮ್ಮ ತಾಲೂಕು ರಾಜ್ಯ ಮಟ್ಟದ ಎಲ್ಲ ರಾಜ್ಯಾಧ್ಯಕ್ಷರುಗಳನ್ನು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳನ್ನೆಲ್ಲ ಭೇಟಿ ಮಾಡಿ ಇಡೀ ಸಂಘಟನೆಗಳು ಒಕ್ಕೂಟವಾಗೆಲ್ಲ ಸೇರಿ ದೊಡ್ಡ ಹೋರಾಟವನ್ನು ಮಾಡಿ ಗೃಹಮಂತ್ರಿ ಮನೆ ಮುಂದೆ ನಾವು ಪ್ರತಿಭಟನೆ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ನಾವು ಚಪ್ಪಲಿ ಪರಕೆ ಚಳುವಳಿ ಕೂಡ ನಾವು ಮಾಡೋಕ್ಕೆ ನಾವು ತಯಾರಾಗಿದ್ದೀವಿ. ನಮ್ಮ ಹೆಣ್ಮಕ್ಳಿಗೆ ನಾವು ಅನ್ಯಾಯ ಆಗಿದ್ರೆ ನಾವು ಸಹಿಸೋದಿಲ್ಲ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್. ಲಕ್ಷ್ಮಣ್ ಅವರೇ, ಉಪಾಧ್ಯಕ್ಷರಾದಂಥ ನಾರಾಯಣಸ್ವಾಮಿ ಅವರೇ, ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದಂಥ ನಾಗರತ್ನಂ ಅವರೇ, ಹಾಗೂ ಕಾರ್ಯದರ್ಶಿಗಳಾದಂಥ ಸತೀಶ್ ಪಾಟೀಲ್ ಅವರೇ, DSP ತಾಲೂಕು ಅಧ್ಯಕ್ಷರಂಥ ಯಲ್ಲಪ್ಪನವರೇ, ಮತ್ತು ಇಲ್ಲಿ ಬಂದಂಥ ಎಲ್ಲ ನನ್ನ ಹೋರಾಟದ ಒಡನಾಡಿ ಬಂಧುಗಳೇ, ಇವತ್ತು ನಾವು ಇಲ್ಲಿ ಮನವಿ ಕೊಟ್ಟಿರೋದೇನೆಂದರೆ, ರಾಯಚೂರಲ್ಲಿ ಮೊದಲೇ ಬಾರಿಗೆ ಭೂನಂದನವನ್ನು ದೇವಸ್ಥಾನ ವಿಚಾರದಲ್ಲಿ ಕೊಲೆ ಮಾಡಿದ್ರು. ಆದರೂ ಕೂಡ ಪ್ರತಿಭಟನೆ ಮಾಡಿ ನಾವು ಸೂರ್ಯ ಸಿಟಿಯಲ್ಲಿ ಮನವಿಯನ್ನು ತಲುಪಿಸಿದ್ದೀವಿ. ಮತ್ತು ಹಾನೂರಲ್ಲಿ 3 ಜನ ಶೂಟೌಟ್ ಮಾಡಿದ್ರು. ಅದಕ್ಕೂ ಕೂಡ ನಾವು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ಸೂರ್ಯ ಸಿಟಿ ಒಳಗೆ ಮನವಿಯನ್ನು ಸಲ್ಲಿಸಿದ್ದೀರಿ. ಇವತ್ತು ಅಶ್ವಿನಿ ಎಂಬ ಮಹಿಳೆ 2ನೇ ಕೊಲೆ ಆಗಿ ರಾಯಚೂರಲ್ಲಿ 2ನೇ ಕೊಲೆ ಆಗಿ ಇವತ್ತು ಆ ಮಹಿಳೆಗೆ ಭಾಳ ಹಿಂಸೆ ಕೊಟ್ಟು ಮಾನಸಿಕವಾಗಿ ಅವಳನ್ನ ಕೊಂದು ಅತ್ಯಾಚಾರ ಮಾಡಿ ಅಮಾನುಷವಾಗಿ ಕೊಲೆ ಮಾಡಿದ್ದಾರೆ. ಆ ಮಹಿಳೆಗೆ ನ್ಯಾಯ ಸಿಗಬೇಕು. ಆ ಮಾಡಿದಂಥ ಆರೋಪಿಗಳನ್ನು, ಅಪರಾಧಿಗಳನ್ನು ಗಡೀಪಾರು ಮಾಡಿ ಅವರಿಗೆ ಗಲ್ಲು ಶಿಕ್ಷೆ ಆದರೂ ಕೂಡ ಕಮ್ಮಿ ಅಂತ ನಾನು ಹೇಳ್ತೀನಿ. ಈ ಒಂದು ವಿಚಾರದಲ್ಲಿ ನಾವು ಇವತ್ತು ಎಲ್ಲರೂ ಕೂಡ ನಮ್ಮ ಒಕ್ಕೂಟದಿಂದ ಒಗ್ಗಟ್ಟಾಗಿ ಕತ್ಲೆ ಆದರೂ ಮಳೆ ಆದರೂ ಕೂಡ ಬಂದು ನಾವು ಇವತ್ತು ಇಲ್ಲಿ ಕರ್ನಾಟಕ ದಲಿತ ಹಿಂದುಳಿದ ಕ್ರೈಸ್ತ ಧಾರ್ಮಿಕ ಅಲ್ಪಸಂಖ್ಯಾತರ ಒಕ್ಕೂಟದಿಂದ ರಾಜ್ಯ ಮಟ್ಟದ ಮಹಿಳಾ ಘಟಕದ ಅಧ್ಯಕ್ಷರಾಗಿ ನಾಗರತ್ನಮ್ಮ ಮಾತನಾಡ್ತಾ ಇದ್ದೇನೆ. ಏನಪ್ಪ ಅಂತ ಹೇಳಿದ್ರೆ, ಇವತ್ತಿನ ದಿನದಲ್ಲಿ ನಮ್ಮ ರಾಜ್ಯದಲ್ಲಿ ಇಷ್ಟೊಂದು ಹೀನಾಯವಾಗಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದೆ ಕುಂದುಕೊರತೆಗಳನ್ನು ರಾಜ್ಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಒಂದು ಮಾತನ್ನು ಹೇಳಿದ್ದಾರೆ, ನಮ್ಮ ದಲಿತ ಸಮುದಾಯದವರು ರಾಜ್ಯವನ್ನು ಹಿಡಿಬೇಕು, ಅಧಿಕಾರವನ್ನು ಹಿಡಿಬೇಕು, ಯಾವತ್ತೂ ಅಧಿಕಾರದಿಂದ ನಾವು ಚಲಾಯಿಸಬೇಕು, ಅದರಲ್ಲೂ ದಲಿತರು ರಾಜ್ಯವನ್ನು ಹಿಡಿಬೇಕು, ಅಧಿಕಾರವನ್ನು ಹಿಡಿಬೇಕು, ರಾಜ್ಯದಲ್ಲಿ ದಲಿತರು CM ಆಗಬೇಕಂತ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಕಂಡಂಥ ಕನಸು, ಆ ಕನಸು ಎಲ್ಲಿ ನನಸಾಗ್ತಾ ಇದೆ. ಆದರೆ ಇವತ್ತಿನ ದಿನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಸ್ವತಂತ್ರವನ್ನು ಕೊಟ್ಟಿದ್ದಾರೆ ನಮಗೆ. 80 ವರ್ಷ ನಿರಂತರವಾಗಿ ದೌರ್ಜನ್ಯ, ದಬ್ಬಾಳಿಕೆ, ಅತ್ಯಾಚಾರಗಳು, ಈ ಕಡೆ ರುದ್ರರಿಗೆ ರಾಜ್ಯ ಯಾವ ದಿಕ್ಕಿಗೆ ಸಾಗ್ತಾ ಇದೆ. ನಾವು ಎಲ್ಲಾದರೂ ಬಿಹಾರಲ್ಲಿದ್ದೀವ ಅಥವಾ ಉತ್ತರ ಪ್ರದೇಶದಲ್ಲಿ ಇದ್ದೀವ ಅಥವಾ ಪಾಕಿಸ್ತಾನದಲ್ಲಿದ್ದೀವ ಅಂತ ಈ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಹಾಗಾಗಿ ಏನಿವತ್ತು ರಾಯಚೂರು ಜಿಲ್ಲೆಯಲ್ಲಿ ಆ ಗ್ರಾಮದಲ್ಲಿ, ಸಿರಿವಾರ ಗ್ರಾಮದಲ್ಲಿ ಏನಿವತ್ತು ಆ ಹೆಣ್ಣುಮಗಳಿಗೆ ಅತ್ಯಾಚಾರವನ್ನು ಮಾಡಿ ಕೊಲೆಯನ್ನು ಮಾಡಿ ಆ ಬಾವಿಗೆ ಎಸಗಿದ್ದಾರೆ. ಸ್ವಲ್ಪನಾದರೂ ಮಾಡಿದಂಥ ಆ ಕಿಡಿಗೇಡಿಗಳಿಗೆ ಅವರು ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿದ್ದಾರೆ, ಅಕ್ಕ ತಂಗಿರಿದ್ದಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಇವತ್ತಿನ ದಿನದಲ್ಲಿ ಆ ರೀತಿ ಮಾಡೋದಕ್ಕೆ ಆ ಕಿಡಿಗೇಡಿಗಳು ನೇರವಾಗಿ ನಮ್ಮ ಸರ್ಕಾರನೇ ಹೊಣೆ ಆಗ್ತಾಯಿದೆ. ಯಾಕೆಪ್ಪ ಅಂತ ಹೇಳಿದ್ರೆ, ಪೊಲೀಸ್ ಇಲಾಖೆ ಅಷ್ಟು ಶಿಸ್ತುಬದ್ಧವಾಗಿ ಕೆಲಸ ಮಾಡ್ತಾಯಿದೆ ಅಂತ ಗೊತ್ತಾಗ್ತಾ ಇದೆ ರಾಜ್ಯದ ನಾಡಿನ ಜನತೆಗೆ. ಹಾಗಾಗಿ ನಮ್ಮ ಒಂದು ಪ್ರಿಯಾಂಕಾ ಖರ್ಗೆ ಸಾಹೇಬರು ರಾಜ್ಯದಲ್ಲಿ ಅವರು ಪೊಲೀಸ್ ಇಲಾಖೆ ಗೃಹ ಮಂತ್ರಿಗಳಾಗಿರೋದಕ್ಕೆ ನಮಗೆ ಖುಷಿ ಇದೆ, ಹೆಮ್ಮೆ ಇದೆ. ಆದರೂ ಮಹಿಳೆಯರಿಗೆ ಎಲ್ಲಿ ಸ್ವಾಮಿ ರಕ್ಷಣೆ ಇದೆ? ಚಿಕ್ಕ ಮಕ್ಕಳಿಗೆ ಎಲ್ಲಿ? ಇವತ್ತು ಆದಿಯಲ್ಲಿ ಬೀದಿಯಲ್ಲಿ ಸ್ಕೂಲಿಗೆ ಕಳಿಸೋ ಮಕ್ಕಳು ಆಚೆ ಹೋಗಿ ಹೊರಗೆ ಬಂದರೆ ಸಾಕು ಅಂತ ಹೇಳಿ ತಾಯಿ ಆದವಳು
ಆಕೆ ಪ್ರಾಣವನ್ನು ಅಂಗೈಯಲ್ಲಿ ಹಿಡಿತದಲ್ಲಿ ಹಿಡ್ಕೊಂಡು ಆ ದಿನ ನೋಡ್ತಾ ಇರ್ತಾಳೆ. ಅಂಥ ಒಂದು ದಿಕ್ಕೆಟ್ಟ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಪೊಲೀಸ್ ಇಲಾಖೆ ಎಚ್ಚರಿಸ್ಕೊಬೇಕು, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕು. ಮತ್ತು ರಾಜ್ಯದಲ್ಲಿ ಒಂದೊಂದು ಪೊಲೀಸ್ ಸ್ಟೇಷನ್ಗಳಲ್ಲೂ ಮಹಿಳಾ ಪೊಲೀಸ್ ಅಧಿಕಾರಿಗಳು ಇರಬೇಕು. ಯಾಕೆಂದರೆ ಹೆಣ್ಣು ಮಕ್ಕಳು ಕುಂದುಕೊರತೆಯನ್ನು ಹೇಳ್ಕೊಳ್ಳೋಕ್ಕೆ, ಅವ್ರ ಹತ್ರ ಹಂಚ್ಕೊಳ್ಳಿಕ್ಕೆ ಪೊಲೀಸ್ ಏನು ಲೇಡಿ ಪೊಲೀಸರು ಹೆಣ್ಣು ಮಕ್ಕಳು ಇರಲೇಬೇಕು. ಹಾಗಾಗಿ ಇವತ್ತು ರಾಯಚೂರು ಜಿಲ್ಲೆನಲ್ಲಿ ಆ ಹೆಣ್ಣು ಮಗಳಿಗೆ ನೊಂದಂಥ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಹೆಚ್ಚಿನ ರೀತಿಯಲ್ಲಿ ರಾಜ್ಯ ಸರ್ಕಾರ ಆ ಮಾಡಿದಂಥ ಕಿಡಿಗೇಡಿಗಳನ್ನು ದಯವಿಟ್ಟು ಡೆಲ್ಲಿನಲ್ಲಿ ಮಾತನಾಡಿ ಗಲ್ಲಿಗೇರಿಸೋಂಥ ಒಂದು ನಿರ್ಮಾಣವನ್ನು ತರಬೇಕು ನಮ್ಮ ರಾಜ್ಯ ಸರ್ಕಾರ. ಒಬ್ಬರಿಗೆ ಇಬ್ಬರಿಗೆ ಆದರೆ ಮುಂದೆ ಮಾಡೋಂಥ ಒಂದು ಕಿಡಿಗೇಡಿಗಳು ಎಚ್ಚರಿಸ್ಕೊತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನೊಂದಂಥ ಕುಟುಂಬಕ್ಕೆ ಪರಿಹಾರವನ್ನು ಕೊಡಬೇಕು, ಅವರಿಗೆ ರಕ್ಷಣೆಯನ್ನು ಕೊಡಬೇಕು. ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ರೀತಿಯಲ್ಲಿ ರಾಜ್ಯದಲ್ಲಿ ಸಮಾಜದಲ್ಲಿ ರಕ್ಷಣೆಯನ್ನು ಕೊಡಬೇಕಾಗಿದೆ ಇವತ್ತು ನಮ್ಮ ರಾಜ್ಯ ಸರ್ಕಾರ. ಪ್ರಿಯಾಂಕಾ ಖರ್ಗೆ ಸಾಹೇಬ್ರೆ, ನಿಮಗೆ ನಾವು ಮಹಿಳೆಯರ ಪರವಾಗಿ ನಿಮಗೆ ಧನ್ಯವಾದಗಳನ್ನ ಹೇಳುತ್ತೇವೆ. ಪೊಲೀಸ್ ಇಲಾಖೆಗೆ ನೀವು ಖಡಕ್ಕಾಗಿ ಶಿಸ್ತನ್ನು ಕೊಟ್ಟಿಲ್ಲ ಅಂದರೆ, ಅಧಿಕಾರವನ್ನು ಕೊಟ್ಟಿಲ್ಲ ಅಂದರೆ, ಗಲ್ಲಿಗೇರಿಸೋ ಅಧಿಕಾರವನ್ನು ಕೊಟ್ಟಿಲ್ಲ ಅಂದರೆ, ಮುಂದಿನ ದಿನಗಳಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲದಾಗೆ ಹಳ್ಳಿ ಹಳ್ಳಿಯಲ್ಲೂ ಬೀದಿ ಬೀದಿಯಲ್ಲೂ ಗಲ್ಲಿನಲ್ಲೂ ಹೆಣ್ಣು ಮಕ್ಕಳು ಅತ್ಯಾಚಾರ ಆಗೋದು ನಿರಂತರವಾಗಿ ಸಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಅವರಿಗೆ ಒಳ್ಳೆ ನ್ಯಾಯವನ್ನು ಒದಗಿಸ್ಕೊಡಿ, ಮುಂದೆ ಆದರೂ ಕೂಡ ಎಚ್ಚರಿಸ್ಕೊಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಎಲ್ಲ ನನ್ನ ಬಂದಿರೋಂಥ ನನ್ನ ಮಹಿಳಾ ಸಹೋದರಿಗಳಿಗೂ ನಾನು ಭೀಮಾ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್. ಹೇಳ್ತೀನಿ. ಜೈ ಭೀಮ್ ಒಕ್ಕೂಟದಲ್ಲಿ ಇವತ್ತೊಂದು ದಿವಸ ನಾನು ಈ ಸಂಘಟನೆಯಲ್ಲಿ 35 ವರ್ಷದಿಂದ ಇದ್ದೀನಿ. ನನ್ನ ಯಾವತ್ತೋ ಸಂಘಟನೆಯಲ್ಲಿ ಸೇರ್ಕೊ ಅಂತ ಹೇಳಿದ್ರು. ನಾ ಹೇಳಿಲ್ಲ. ಇವಾಗ ಈ ಒಕ್ಕೂಟದಲ್ಲಿ ಹೊಸದಾಗೆ ಇವರು ರಚನೆ ಮಾಡಿ ನಮ್ಮ ನಾನ್ಗಟ್ಟು ಲಕ್ಷ್ಮಣ್ಣು, ನಮ್ಮ ಮುನ್ರಾಜ್ ಅವರು, ನಮ್ಮ ವೆಂಕಟೇಶ್ ಅವರು, ರಮೇಶ್ ಅವರೆಲ್ಲ ನನಗೆ ನಮ್ಮ ಜೊತೇಲಿ ಇರಬೇಕಂದ್ರು. ಅದಕ್ಕೆ ನಾನು ಈ ಸಂಘಟನೆಯಲ್ಲಿ ನನ್ನ ಉಪಾಧ್ಯಕ್ಷರು ಮಾಡಿದ್ದಾರೆ. ಅದರಿಂದ ನಾನು ಹೆಚ್ಚಿಗೆ ಇವರೆಲ್ಲ ಮಾತಾಡಿದ್ದಾರೆ. ನಾನು ಏನು ಹೇಳೋದಂದರೆ, ಈ ಥರ ಘಟನೆಗಳಾಗ್ತಾಯಿದ್ರೆ ಒಂದು ಹೆಣ್ಮಗುಗೆ ಇವತ್ತು ರಕ್ಷಣೆ ಇಲ್ಲ ಅಂದರೆ ಗಂಡಸ್ರಿಗೂ ರಕ್ಷಣೆ ಇಲ್ಲ. ಆ ಥರ ಆಗೋಗ್ಬಿಟ್ಟಿದೆ ಪ್ರಪಂಚದಲ್ಲಿ. ಅದಕ್ಕೆ ಇವಾಗ ನಾವೇನು ಹೇಳೋದಂದರೆ, ನಮ್ಮ ಹೋಮ್ ಮಿನಿಸ್ಟ್ರು ಪ್ರಿಯಾಂಕಾ ಖರ್ಗೆ ಅವರು ಭಾರಿ ಬುದ್ಧಿವಂತರು, ಅವ್ರಿಗೆ ವಿಚಾರಿದೆ, ಆಮೇಲೆ ನಾಲೆಡ್ಜ್ ಇದೆ. ಅವ್ರು ಏನಾದ್ರೂ ಕ್ರಮ ತಗೊಂಡ್ರೆ ಅದು ಅನುಕೂಲ ಆಗುತ್ತೆ. ಆಮೇಲೆ ಇವಾಗ 3 ಜನ ಮೊನ್ನೆ ಶೂಟ್ ಔಟ್ ಮಾಡಿದ್ದಾರೆ ಫಾರೆಸ್ಟಲ್ಲಿ. ಅವ್ರಿಗೆ ಕುಟುಂಬಕ್ಕೆ ಪರಿಹಾರ ಕೊಡಬೇಕು, ಆಮೇಲೆ ಅವ್ರು ರಕ್ಷಣೆ ಕೊಡಬೇಕು. ಅವ್ರ ಮನೆಯವ್ರಿಗೆ ಯಾರಿಗಾನ ಒಬ್ರಿಗೆ ಉದ್ಯೋಗ ಕೊಡಬೇಕು ಸರ್ಕಾರದಿಂದ. ಆಮೇಲೆ ನಮ್ಮ ರಾಮಲಿಂಗರೆಡ್ಡಿ ಮೇಲೆ ನಮಗೆ ವಿಶ್ವಾಸ ಇದೆ, ಅವ್ರು ಮಾಡ್ತಾರೆ. ಅವರು ತಂದೆ ಸಮಾನ, ಅವರು ಮಾಡೇ ಮಾಡ್ತಾರೆ ಅಂತ ನಮ್ಗೆ ವಿಶ್ವಾಸ ಇದೆ. ಹಾಗೂ ಇವತ್ತಿನ ದಿವಸ ನಮ್ಮ ಈ ಚಂದಾಪುರಲ್ಲಿ ಸೂರಜ್ ಸಿಟಿಯಲ್ಲಿ ಮೊನ್ನೆ ಕಾರ್ಯಕ್ರಮ ಮಾಡಿದು ನನಗೆ ಅವತ್ತು ಕೋರ್ಟ್ ಕೆಲಸ ಇತ್ತು, ಹೋಗೋಕ್ಕಾಗಿಲ್ಲ. ಅದಕ್ಕೆ ಒಂದು 200 ಜನ ಎಲ್ಲ ಹೋರಾಟ ಮಾಡಿದ್ದಾರೆ. ಇವತ್ತಿನ ದಿವಸ ನಮ್ಮ ಅತ್ತಿಬೆಲೆ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಬಂದು ಇಲ್ಲೆಲ್ಲ USPಗೆಲ್ಲ ಕೊಟ್ಟಿದ್ದಾರೆ ಮನವಿ. ಅದರಿಂದ ಇವತ್ತು ನಮ್ಮ ಪದಾಧಿಕಾರಿಗಳಿಗೆ, ನಮ್ಮ ಮುನ್ರಾಜು ಅವರಿಗೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಮಾಧ್ಯಮದವ್ರಿಗೆಲ್ಲ ಸೇರಿ ಇವತ್ತಿನ ದಿವಸ ನನ್ನ 4 ಮಾತು ಮಾತಾಡೋದು ಅವಕಾಶ ಮಾಡಿಕೊಟ್ಟಿದೆ. ವರ್ಷ ಆಗೈತೆ. ಇವತ್ತು ಶೌಚಾಲಯಗಳಿಲ್ಲದಂಥ ಗ್ರಾಮಗಳು, ಇವತ್ತು ಹೆಣ್ಣು ಮಕ್ಕಳು ಬಯಲು ಪ್ರದೇಶಗಳಿಗೆ ಹೋದಾಗ ಕೆಲವು ಕಿಡಿಗೇಡಿಗಳು ಅವರ ಮೇಲೆ ಅತ್ಯಾಚಾರ ನಡೆಸಿರುವಂಥದ್ದು ಈಗಾಗಲೇ ಮಾಧ್ಯಮಗಳಲ್ಲಿ ಪ್ರಸಾರ ಆಗಿದೆ. ನನ್ನ 70-80 ವರ್ಷ ಆದರೂ ಸ್ವತಂತ್ರ ಬಂದು ಇದುವರೆಗೂ ಒಂದು ಮೂಲಭೂತ ಸೌಲಭ್ಯಗಳು, ನಿಜವಾದ ಸಿಗಬೇಕಾದ ಮೂಲಭೂತ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂದರೆ ಇದರ ಹಿನ್ನೆಲೆಗಳು ಯಾಕೆ ನಮ್ಮನ್ನು ಆಳುವಂಥ ವರ್ಗಗಳು ಇದರ ಒಂದು ಮೂಲ ಏನು ಜನಗಳಿಗೆ ಯಾವ ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ತಾರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇನ್ನೂ ರಾಯಚೂರು ಜಿಲ್ಲೆಯಲ್ಲಿ ರಕ್ತನೇ ಇನ್ನೂ ಆ ಎಪ್ಪುಕಟ್ಟಿರೋ ರಕ್ತ ಆರಲಿಲ್ಲ. ಅದರ ನಂತರ ಈ ಕೂಡಲೇ ಒಂದು ಹೆಣ್ಣುಮಗಳನ್ನು, ಅಶ್ವಿನಿ ಎಂಬ ಹೆಣ್ಣುಮಗಳನ್ನ ರೇಪ್ ಮಾಡಿ ಅದನ್ನು ಕೊಲೆ ಮಾಡಿ ಬಾವಿನಲ್ಲಿ ಹಾಕಿರುವಂಥದ್ದು ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ವಿಷಯ ಆಗಿದೆ. ಇವತ್ತು ನಾವು ಗೃಹ ಮಂತ್ರಿಗಳಿಗೆ, ಇವತ್ತು ಸರ್ಕಾರಗಳಲ್ಲಿ ಇವತ್ತು ಯಾಕೆ ಈ ರೀತಿ ಆಗ್ತಾಯಿದೆ ಅಂದರೆ, ಇವತ್ತು ನಮ್ಮ ಹಣದಲ್ಲಿ ಏನು SC ST ಏನು ಹಣ ಇತ್ತು 40,000 ಕೋಟಿನ ಇವತ್ತು ಬೇರೆ ಬೇರೆ ಇಲಾಖೆಗಳಿಗೆ, ಅಂದರೆ ಈ ಗ್ಯಾರಂಟಿ ಕಾರ್ಡ್ಗಳಿಗೇನು ಗೃಹಲಕ್ಷ್ಮಿಯಿಂದ ಬಳಸ್ಕೊಂಡು ಇವತ್ತು ನಿಜವಾಗಿ ಸಿಕ್ಕಬೇಕಾಗಿದ್ದ ಸೌಲಭ್ಯಗಳನ್ನು ಹೆಣ್ಣು ಮಕ್ಕಳಿಗೆ ಸಿಗ್ತಾ ಇಲ್ಲ. ಇವತ್ತು SC ST ಹಣವನ್ನು SC ಸಮುದಾಯಗಳಲ್ಲಿ ಮತ್ತು ಅವರ ಮನೆಗಳಲ್ಲಿ ಮತ್ತು ಏನೋ ಅವರ ಒಂದು ಅಭಿವೃದ್ಧಿ ಕಾರ್ಯಗಳಿಗಾಗಿ, ಶೌಚಾಲಯ ಕಾರ್ಯಗಳಿಗಾಗಿ ಉಪಯೋಗಿಸಬೇಕು ಅಂತ ಇಟ್ಟಿರೋ ಹಣನ ಇವತ್ತು ಗ್ಯಾರಂಟಿಗಳಿಗಾಗಿ ಉಪಯೋಗಿಸಿರುವಂಥ ವಿಚಾರಗಳು ಇವತ್ತು
ತುಂಬ ನೋವಿನ ವಿಷಯ ಆಗಿದೆ. ಯಾವ ಸರ್ಕಾರ ನಮ್ಮನ್ನು ರಕ್ಷಣೆ ಮಾಡ್ತದೆ, ಯಾವ ಸರ್ಕಾರ ನಮಗೆ ಏನೋ ದಲಿತರಿಗೆ, ಹಿಂದುಳಿದ ವರ್ಗದವ್ರಿಗೆ, ಕ್ರಿಶ್ಚಿಯನ್ರಿಗೆ, ಎಲ್ಲ ಸಮುದಾಯಗಳು ರಕ್ಷಣೆ ಕೊಡ್ತದೆ ಅಂತ ಎಲ್ಲ ಓಟ್ ಹಾಕಿ ಗೆಲ್ಲಿಸಿದ್ರು, ಇವತ್ತು ಆ ಪಕ್ಷ ಕಾಂಗ್ರೆಸ್ ಪಕ್ಷದಿಂದಲೇ ಇವತ್ತು SC ST ಸಮುದಾಯದ ಒಂದು ಹಣವನ್ನು ಬೇರೆ ಬೇರೆ ಇಲಾಖೆ ಅಂದರೆ ವ್ಯರ್ಥವಾಗಿ ಹಣವನ್ನು ಪೋಲು ಮಾಡಿರೋದು ನಮ್ಮನ್ನು ಮೊದಲನೇದಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಇವತ್ತು ಕೊಲೆಗಳಾಗ್ತಾ ಇದ್ದಾವೆ, ಮತ್ತು ಪ್ರತಿನಿತ್ಯವೂ ಒಂದು ರೇಪ್ಗಳಾಗ್ತಾ ಇದ್ದಾವೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದ್ದುಗೆಟ್ಟು ಹೋಗಿದೆ. ಇವತ್ತು ನಾವು ಎಷ್ಟೋ ಸಾರಿ ಮನವಿಗಳು ಕೊಟ್ಟಿದ್ದೀವಿ, ಆದರೂ ಇದುವರೆಗೂ ಗಮನ ಹರಿಸದಂಥ ಗೃಹ ಮಂತ್ರಿಗಳು ದಯಮಾಡಿ ಇವತ್ತು ಆ ಜಿಲ್ಲೆಯಲ್ಲಿ 2 ಕೊಲೆಗಳಾಗಿದ್ದಾವೆ, ಆ ಸ್ಥಳಕ್ಕೆ ಇದುವರೆಗೂ ಗೃಹ ಮಂತ್ರಿ ಭೇಟಿ ಕೊಟ್ಟಿಲ್ಲ. ಇದೊಂದು ದೊಡ್ಡ ನಾಚಿಕೆಡಿತನ ಇದು ವಿಷಯ. ಇವತ್ತು ಬೇರೆ ಸಮುದಾಯಗಳವರಾಗಿದ್ದರೆ ಹೋಗ್ತಾ ಇದ್ದಾರೆ ಅನ್ನೋ ಗೊತ್ತಿಲ್ಲ, ಆದರೆ ತನ್ನದೇ ಆದ ಸಮುದಾಯ ಇವತ್ತು ಕೊಲೆಗೀಡಾಗಿದೆ, ಇದುವರೆಗೂ ಅಲ್ಲಿ ಹೋಗಿ ಸ್ಥಳವಾಗಿ ಮಾಜೂರು ಮಾಡಲಿಲ್ಲ. ಇದು ಒಂದು ದೊಡ್ಡ ಬೇಜವಾಬ್ದಾರಿತನ ಅಂತ ನಾವು ಗೃಹ ಮಂತ್ರಿಗೆ ಹೇಳ್ತಾ ಇದ್ದೀವಿ. ಇವಾಗಲಾದರೂ ನೀವು ಆ ಕೊಲೆಗೆ ತುತ್ತಾಗಿರುವ ಕುಟುಂಬಗಳನ್ನ ಸಾಂತ್ವನ ಹೇಳಿ ಆ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು, ಮತ್ತು ಆ ಕುಟುಂಬನ ಭೇಟಿ ಮಾಡಬೇಕು. ಅಲ್ಲಿ ಯಾವ್ರಿಗೆ ಸರ್ಕಾರದಿಂದ ಏನು ಸಿಗಬೇಕಾದ ಸವಲತ್ತುಗಳನ್ನು ನೀವು ಸರ್ಕಾರದಿಂದ ಒದಗಿಸಬೇಕು. ಇದೇ ಅಲ್ಲ, 1 ವರ್ಷಕ್ಕೆ ಈ ಯಾವುದೋ ವಾರ್ತಾಭಾರತಿನಲ್ಲಿ ಒಂದು ಪತ್ರಿಕೆಯಲ್ಲಿ ಸುದ್ದಿ ಮಾಡಿದ್ದಾರೆ ಅನ್ನೋ ಒಂದು ರಿಪೋರ್ಟ್ ಮಾಡಿದ್ದಾರೆ. ಏನು ರಿಪೋರ್ಟ್ ಅಂದರೆ ಅದು 1 ವರ್ಷಕ್ಕೆ 2,000 ದಲಿತರ ಮೇಲೆ ದೌರ್ಜನ್ಯಗಳಾಗಿದ್ದಾವೆ, 600 ಹೆಣ್ಣು ಮಕ್ಕಳ ಮೇಲೆ ರೇಪ್ಗಳಾಗಿದ್ದಾವೆ, ಕೊಲೆಗಳಾಗಿದ್ದಾವೆ. ಇದು ನಾನು ಹೇಳುವಂಥದ್ದಲ್ಲ, ಇದು ವಾರ್ತಾಭಾರತಿಯಲ್ಲಿ ಸುದ್ದಿಯಾಗಿರೋ ವಿಷಯ. ಇವತ್ತು ಯಾವ ನಮ್ಮನ್ನು ಆಳುವಂಥ ವರ್ಗ ನಮಗೆ ರಕ್ಷಣೆ ಕೊಡಬೇಕಾದಂಥ ಸರ್ಕಾರಗಳು ಇವತ್ತು ನಮ್ಮ ಹಣಗಳನ್ನು ಲೂಟಿ ಮಾಡಿ ಬೇರೆ ಬೇರೆ ವಿಚಾರಗಳಿಗೆ ಆ ಹಣಗಳನ್ನು ಪೋಲು ಮಾಡಿ ಇವತ್ತು ನಮಗೆ ಸಿಗಬೇಕಾದ ಮೂಲಭೂತ ಸೌಕರ್ಯಗಳನ್ನು ವಂಚನೆ ಮಾಡಿರುವಂಥ ಈ ಕಾಂಗ್ರೆಸ್ ಸರ್ಕಾರ, ನಾವು ಒಂದು ನಾಚಿಕೆ ಆಗಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ. ಇದೇ ರೀತಿ ಮುಂದುವರೆದರೆ ಬರುವಂಥ ದಿನಗಳಲ್ಲಿ ಎಲ್ಲ ನಾವೇನು ಇವತ್ತು ಈ ರಕ್ಷಣೆ ಕೊಡ್ತೀವಿ ಅಂತ ಹೇಳಿದಂಥ ಕಾಂಗ್ರೆಸ್ ಸರ್ಕಾರ ಏನು ದಲಿತರಿಗೆ ರಕ್ಷಣೆ ಕೊಡ್ತೀವಿ, ಮುಸ್ಲಿಮ್ಗೆ ರಕ್ಷಣೆ ಕೊಡ್ತೀವಿ, ಹಿಂದುಳಿದ ವರ್ಗದವ್ರಿಗೆ ರಕ್ಷಣೆ ಕೊಡ್ತೀವಿ, ಕ್ರಿಶ್ಚಿಯನ್ರಿಗೆ ರಕ್ಷಣೆ ಕೊಡ್ತೀವಿ ಅಂತ ಹೇಳಿ ಬಂದಂಥ ಸರ್ಕಾರ ಇವತ್ತು ನಮ್ಮನ್ನು ಸುಲಿಗೆ ಮಾಡಿ ನಮ್ಮನ್ನು ಗುಂಡಿಕ್ಕಿ ಕೊಲ್ಲುವಂಥ ಸರ್ಕಾರವಾಗಿ ಬದಲಾವಣೆ ಆಗ್ತಾ ಇದ್ದಾವೆ. ಇವತ್ತು ನಮ್ಮ ಹಣವನ್ನು 40,000 ಕೋಟಿಯನ್ನು ಯಾರ್ಯಾರು ಲೂಟಿ ಮಾಡಿದಾರೋ ಅವರ ಮೇಲೆಲ್ಲ ತನಿಖೆ ಆಗಬೇಕು, SIT ರಚನೆ ಆಗಬೇಕು. ಈ ಕೂಡಲೇ ಅದು ಯಾರ ಹಣವನ್ನು ಪೋಲು ಮಾಡಿರೋ ಅಧಿಕಾರಿಗಳ ಮೇಲೆ ಶಿಸ್ತಿನ ಕ್ರಮ ತಗೊಳ್ಬೇಕಾಗಿ 2 ದಿವಸ ಮುಂದೆ ಅಬ್ರಹಾಂ ಅಂತೇಳಿ ಒಬ್ಬರ ಮೇಲೆ ಅವರಿಗೆ ಭಯಂಕರವಾದ ಮರಣ ಶಿಕ್ಷೆ ಕೊಟ್ಟಿದ್ದಾರೆ. ದಯವಿಟ್ಟು ಅದೇ ಥರ ನಮ್ಮ ಕರ್ನಾಟಕದಲ್ಲಿ ಸ್ಟ್ರಾಂಗ್ ಆಗಿ ಶಿಕ್ಷೆ ಕೊಟ್ಟರೆ ಮತ್ತೆ ಮಹಿಳೆಯರಿಗೆ ಈ ಥರ ಪ್ರಾಬ್ಲಮ್ಸ್ ಬರೋದು ಕಡಿಮೆ ಆಗುತ್ತೆ. ದಯವಿಟ್ಟು ಇದನ್ನು ನೀವು ಯೋಚಿಸಿ ಸಖತ್ ಕಾನೂನು ಪರವಾಗಿ ನೀವು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿರ್ತದೆ. ದಯವಿಟ್ಟು ಸರ್ಕಾರಕ್ಕೆ ನಾನು ಕೇಳ್ಕೊಳ್ಳೋದು ಏನಂದರೆ, ನೀವು ಇದಕ್ಕೆ ಸ್ಟೆಪ್ ತಗೋಬೇಕು. ಇನ್ನು ಮುಂದೆ ಬರೋ ಕಾಲದಲ್ಲಿ ಮಹಿಳೆಯರು ನೋಡಿದ್ರೆ ರೆಸ್ಪೆಕ್ಟ್ ಕೊಡುವ ಥರ ನಮ್ಮ ಕರ್ನಾಟಕ ಆಗಬೇಕು. ದಯವಿಟ್ಟು ತಮಿಳುನಾಡಲ್ಲಿ ಮೊನ್ನೆ ಆಗಿರುವ ಈ ಕಾರ್ಯಗಳು ನಾನು ಹೇಳ್ತಾ ಇದ್ದೀನಿ, ಅವರಿಗೆ ಮರಣದಂಡನೆ ಕೊಟ್ಟಿದ್ದಾರೆ. ಅದೇ ಥರ ಸ್ಟ್ರಿಕ್ಟಾಗಿ ನಾವು ಸಹ ಕರ್ನಾಟಕದಲ್ಲಿ ಕೊಟ್ಟರೆ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಮಹಿಳೆಯರ ಮೇಲೆ ರೆಸ್ಪೆಕ್ಟ್ ಬರುತ್ತದೆ ಮತ್ತು ಈ ಥರ ಘಟನೆಗಳು ಕಡಿಮೆ ಆಗುತ್ತೆ. ದಯವಿಟ್ಟು ಇದನ್ನು ಸರ್ಕಾರ ಮುಂದೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ನಾವೆಲ್ಲರೂ ಸೇರಿಕೊಂಡು ನಮ್ಮ ಸಂಘಟನೆಯಿಂದ ನಾವು ಹೇಳ್ತಾ ಇದ್ದೀವಿ, ದಯವಿಟ್ಟು ಮುಂದೆ ಬರುವ ಕಾಲದಲ್ಲಿ ನಮ್ಮ ಸರ್ಕಾರ ಇದರ ಮೇಲೆ ಗಮನ ಸಲ್ಲಿಸಬೇಕು. ಅಕ್ರಾಣಿ ಗ್ರಾಮದಲ್ಲಿ ಏನೋ ಒಂದು ಅತ್ಯಾಚಾರವೆಸಗಿ ಆಕೆಯ ಮೇಲೆ ಕಾಮಾಂಧಕರು ಆಕೆಯನ್ನು ಬರ್ಬರವಾಗಿ ಕೊಂದು ಆಕೆಯನ್ನು ಬಾವಿಯಲ್ಲಿ ಹಾಕಿರ್ತಕ್ಕಂಥ ಒಂದು ಘಟನೆಯನ್ನು ನಾವು ಕೇಳಿದ್ವಿ. ಅದರ ವಿಷಯವಾಗಿ ನಾವು ನಮ್ಮ ಆನೇಕಲ್ ತಾಲೂಕಿನ DSP ಸಾಹೇಬರ ಮುಖಾಂತರ ನಮ್ಮ ಗೃಹ ಇಲಾಖೆ ಸಚಿವರಾಗಿರ್ತಕ್ಕಂಥ M ಖರ್ಗೆ ಅವರಿಗೆ ನಾವು ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೀವಿ. ನನ್ನ ಒಂದು ವಾದ ಏನಂತ ಹೇಳಿದ್ರೆ, ಈ ಕಾಂಗ್ರೆಸ್ ಸರ್ಕಾರ ನೊಂದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಮುಸಲ್ಮಾನರಿಗೆ ಸೂಕ್ತ ಭದ್ರತೆಯನ್ನು ಕೊಡ್ತೀವಿ ಅಂತ ಹೇಳಿ ನಾವು ಈಗ ಆನೂರು ಗ್ರಾಮದ ಒಂದು ಘಟನೆ ನೋಡಿದ್ದೀವಿ. 3 ಜನ ಶೂಟೌಟ್ ಅಲ್ಲಿ ಮಾಡಿದ್ದಾರೆ. ಅಂದರೆ ಈ ಕಾನೂನು ಸುವ್ಯವಸ್ಥೆ ಖಚಿತವಾಗಿ ನಮ್ಮ ರಾಜ್ಯದಲ್ಲಿ ಕುಂಠಿತವಾಗಿದೆ. ಹಾಗಾಗಿ ಈ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವುದರಲ್ಲಿ ನಮ್ಮ ಗೃಹ ಇಲಾಖೆ ಮುಂದೆ ಬರಬೇಕು. ಸಂಖ್ಯಾತರ ಒಕ್ಕೂಟದಿಂದ ನಾವು ಆನೇಕಲ್ ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕರ ಮುಖಾಂತರ ಮಾನ್ಯ ಗೃಹ ಮಂತ್ರಿಗಳಿಗೆ ಒಂದು ರಾಯಚೂರಿನಲ್ಲಿ ನಡೆದಿರ್ತಕ್ಕಂಥ ಒಂದು ಅಮಾನವೀಯವಾದ ಒಂದು ಅತ್ಯಾಚಾರ ಪ್ರಕರಣವನ್ನು ಖಂಡಿಸಿ ನಮ್ಮ ಒಂದು ಒಕ್ಕೂಟದ ವತಿಯಿಂದ ಚಳುವಳಿಯ ಮುಖಾಂತರ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ನಾನು ಸಮಸ್ತ ನಾಡಿನ ಜನತೆಗೆ ಕೇಳ್ಕೊಳ್ಳೋದು ಮತ್ತು ಸರ್ಕಾರಕ್ಕೆ ಕೇಳ್ಕೊಳ್ಳೋದೇನಂತಂದರೆ, ಮಹಾತ್ಮ ಗಾಂಧಿರವರು ಒಂದು ಮಾತು ಹೇಳ್ತಾಯಿದ್ರು, ಒಬ್ಬ ಹೆಣ್ಣು ಮಗಳು ಮಧ್ಯರಾತ್ರಿ 12 ಗಂಟೆಗೆ ಏಕಾಂಗಿಯಾಗಿ ನಿರ್ಭೀತಿಯಿಂದ ನಡೆದಾಗ ನಾನು ತಂದಂತಹ ಸ್ವಾತಂತ್ರ್ಯಕ್ಕೆ ನಿಜವಾದ ಒಂದು ಅರ್ಥ ಬರ್ತದೆ ಅಂತ ರಾಷ್ಟ್ರಪಿತ ಮಹಾತ್ಮ ಗಾಂಧಿರವರು ಒಂದು ಹೇಳಿಕೆ ಹೇಳ್ತಾಯಿದ್ರು. ಆದರೆ ಸ್ವಾತಂತ್ರ್ಯವನ್ನು ಈ ದೇಶಕ್ಕೆ ತಂದಂಥ ನಾವೇ ಅಂತ ಹೇಳ್ಕೊಳ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇಡೀ ದೇಶ
80ನೇ ವರ್ಷದ ಸ್ವತಂತ್ರ ಸಂಭ್ರಮದಲ್ಲಿರಬೇಕಾದ್ರೇ ಕರ್ನಾಟಕದಲ್ಲಿ ಆಡಳಿತದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಈ ಒಂದು ಮಹಾತ್ಮ ಗಾಂಧಿಯವರ ಹೇಳಿಕೆಯನ್ನು ಮನನ ಮಾಡ್ಕೋಬೇಕು. ಯಾಕಂತಂದರೆ ಇಡೀ ನಾಡೆ 80ನೇ ವರ್ಷದ ಸ್ವತಂತ್ರದ ಸಂಭ್ರಮಾಚರಣೆಯಲ್ಲಿ ತೊಡಗಿದೆ. ಈಗಿರಬೇಕಾದ್ರೇ ಚಾಮರಾಜನಗರದ ಅನೂರಿನಲ್ಲಿ ರೈತರ ಮೇಲೆ ಶೂಟೌಟ್ ಆಗಿದೆ. ರಾಯಚೂರಿನಲ್ಲಿ ದಲಿತ ಸಮಾಜಕ್ಕೆ ಸೇರಿದಂಥ ಯುವಕ ಭೂಮಾನಂದನ ಬರ್ಬರ ಹತ್ಯೆಯಾಗಿದೆ. ಆಮೇಲೆ ದಲಿತ ಸಮಾಜದ ಹೆಣ್ಣುಮಗಳು ಅಶ್ವಿನಿಯ ಅತ್ಯಾಚಾರ ಆಗಿ ಕೊಲೆಯಾಗಿದೆ. ಅದು ಆ್ಯಕ್ಚುಲಿ ರಾಯಚೂರು ಒಂದು ಎಸ್ ಟಿ ಮೀಸಲು ಕ್ಷೇತ್ರ. ಎಸ್ ಟಿ ಮೀಸಲು ಕ್ಷೇತ್ರದಲ್ಲೇ ನಮಗೆ ರಕ್ಷಣೆ ಇಲ್ಲ ಅಂತಂದರೆ ಚಾಮರಾಜನಗರ ಬಂದು ಎಸ್ ಸಿ ಮೀಸಲು ಕ್ಷೇತ್ರ, ಲೋಕಸಭಾ ಮೀಸಲು ಕ್ಷೇತ್ರ, ಅಲ್ಲೇ ನಮಗೆ ರಕ್ಷಣೆ ಇಲ್ಲ ಅಂತಂದರೆ ನಾವಿನ್ನು ರಕ್ಷಣೆಯನ್ನು ಬೇಯಿಸಿ ಯಾರು ಬಳಿ ಹೋಗೋದು? ನಮ್ಮನ್ನು ರಕ್ಷಿಸೋರು ಯಾರು? ಇದನ್ನು ನಮ್ಮನ್ನು ಆಳುವಂಥ ವರ್ಗ ಬಹಳ ಗಂಭೀರವಾಗಿ ಪರಿಗಣಿಸಬೇಕಾದಂಥ ವಿಷಯ. ಈಗ ವಿಧಾನಸಭೆಯಲ್ಲಿ 54 ಜನ ಶಾಸಕರಿದ್ದಾರೆ. ರಾಜ್ಯದ ಮಂತ್ರಿಮಂಡಲದಲ್ಲಿ 10 ಜನ ಕ್ಯಾಬಿನೆಟ್ ಮಿನಿಸ್ಟರ್ಗಳಿದ್ದಾರೆ, ನಮ್ಮ ಸಮಾಜಕ್ಕೆ ಸೇರಿದಂಥವ್ರು, SC STಗಳನ್ನ ಪ್ರತಿನಿಧಿಸ್ತಕ್ಕಂಥವ್ರು. ರಾಯಚೂರು ಲೋಕಸಭಾ ಸದಸ್ಯರು ಬಂದು ಕುಮಾರ್ ನಾಯಕು ಕಾಂಗ್ರೆಸ್ ಪಾರ್ಟಿ, ಅವರು ಸಹ ನಮ್ಮ ಸಮಾಜಕ್ಕೆ ಸೇರಿದಂಥವ್ರು. ಆಮೇಲೆ ಸಮಾಜ ಕಲ್ಯಾಣ ಮಂತ್ರಿ ಸಹ ನಮ್ಮ ಸಮಾಜದ KH ಮುನಿಯಪ್ಪನವರೇ. ಇದುವರೆಗೂ ರಾಯಚೂರಿನಲ್ಲಿ ದಲಿತ ಯುವಕನ ಹತ್ಯೆಯಾಗಿದೆ. ಅಲ್ಲಿ ಇದುವರೆಗೂ ಸಹ KH ಮುನಿಯಪ್ಪನವರು ಭೇಟಿ ಕೊಡಲಿಲ್ಲ. ಗೃಹ ಮಂತ್ರಿಗಳು ನಮ್ಮ ಸಮಾಜದವರು, ಅವರು ಭೇಟಿ ಕೊಡಲಿಲ್ಲ. ನೊಂದಂಥವ್ರಿಗೆ ಸಾಂತ್ವನ ಹೇಳಲಿಲ್ಲ. ಅವರು ಯಾರು ಕಿಡಿಗೇಡಿಗಳಿದ್ದಾರೆ ಅವ್ರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಿಲ್ಲ. ಮತ್ತು ರಾಯಚೂರಿನ ಉಸ್ತುವಾರಿ ಮಂತ್ರಿಗಳು ಅಜಯ್ ಸಿಂಗ್ರವರು, ಅವರೂ ಸಹ ಭೇಟಿ ಕೊಡಲಿಲ್ಲ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಯಾರೂ ಸಹ ಭೇಟಿ ಕೊಡಲಿಲ್ಲ. ಹಿಂಗಾದರೆ ನಮ್ಮಗಳ ಪರಿಸ್ಥಿತಿ ಹೆಂಗೆ? ನಾವು ನ್ಯಾಯವನ್ನು ಅರಸಿ ಯಾರ ಬಳಿ ಹೋಗಬೇಕು? ಇದಕ್ಕೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ನಮಗೆ ನ್ಯಾಯ ದೊರಕಿಸ್ಕೊಡುವಂಥ ಕೆಲಸ ಮಾಡಬೇಕು. ಒಂದು ವೇಳೆ ಇದೇ ರೀತಿ ನಮ್ಮ ಮೇಲೆ ಪದೇ ಪದೇ ದೌರ್ಜನ್ಯ ದಬ್ಬಾಳಿಕೆಗಳು ನಡೀತಾ ಇದ್ದರೆ ನಾವು ಕೆಲವೇ ದಿನಗಳಲ್ಲಿ ವಿಧಾನಸೌಧವನ್ನು ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡ್ತೇವೆ. ಇದನ್ನು ದಯಮಾಡಿ